ಈ ಒಂದು ಹಿಂದಿನ ವಿಡಿಯೋದಲ್ಲಿ ಈ ಅನುಭೋಗಕ್ಕೆ ಸಂಬಂಧಪಟ್ಟಂತೆ ಅನುಭೋಗದ ಬಿಂಬಕಕ್ಕೆ ಸಂಬಂಧಪಟ್ಟಂತೆ ಈ ಪ್ರಮೇಯಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಸ್ಪೆಷಲಾಗಿ ನಾವು ಡಿಸ್ಕಷನ್ ಮಾಡಿರುವಂತಹ ಪ್ರಮೇಯಗಳು ಯಾವುದು ಅಂತಂದ್ರೆ ಈ ಮೂರು ಅಂತಂದ್ರೆ ನಿರಪೇಕ್ಷ ಆದಾಯ ಪ್ರಮೇಯ, ಸಾಪೇಕ್ಷ ಆದಾಯ ಪ್ರಮೇಯ ಮತ್ತು ಶಾಶ್ವತ ಆದಾಯ ಪ್ರಮೇಯ ಅಂಥೇಳಿ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆನಾ. ಹಾಗಾದರೆ ಈಗ ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತಂದ್ರೆ ಜೀವನ ಚಕ್ರ ಪ್ರಮೇಯ ಅಂಥೇಳಿ. ಆಮೇಲೆ ಈ ಒಂದು ಎರಡು ಎಕ್ಸ್ಟ್ರಾ ಏನಿದಾವಲ್ಲ, ಸೊ ಅವು ಕೂಡ ಏನಾಗ್ತಾವೆ ಅಂತಂದ್ರೆ ಈ ಅನುಭೋಗಿಯ ಒಂದು ವರ್ತನೆ ಅಥವಾ ಪ್ರವೃತ್ತಿಗೆ ಸಂಬಂಧಪಟ್ಟಂತೆ ಇರುವಂತಹ ಕಾನ್ಸೆಪ್ಟ್ಗಳು. ಇವುಗಳ ಮೇಲೆ ಕ್ವಶನನ್ನು ಹೆಂಗೆ ಕೇಳ್ತಾರೆ ಅಂತಂದ್ರೆ ಇವುಗಳನ್ನು ಕ್ರಮವಾಗಿ ಜೋಡಿಸಿ ಅಂತ ಕ್ವಶನ್ ಕೇಳಬಹುದು, ಅಥವಾ ಈ ಏನು ನಿರಪೇಕ್ಷ ಆದಾಯ ಪ್ರಮೇಯವನ್ನು ಯಾರು ಪ್ರಸ್ತುತಪಡಿಸಿದ್ದಾರೆ ಅಂತ ಕ್ವಶನ್ ಕೇಳಬಹುದು, ಜೀವನ ಚಕ್ರ ಪ್ರಮೇಯವನ್ನು ಯಾರು ಪರಿಚಯಿಸಿದ್ದಾರೆ ಅಂತ ಕೇಳಬಹುದು. ಹೀಗೆ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಿರ್ತವೆ. ಸೊ ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಕಾನ್ಸೆಪ್ಟ್ಗಳಂತಂದ್ರೆ ಅವು ಇವ ಆಗಿದಾವೆ ಅಂತ ಹೇಳ್ಬೋದು ನಾವು. ಓಕೆನಾ. ಸೊ ಹಾಗಾಗಿ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನಾಲ್ಕನೇ ಒಂದು ದ ಲೈಫ್ ಸೈಕಲ್ ಹೈಪೋಥಿಸಿಸ್ ಅಂತ ಬರುತ್ತೆ. ಸೊ ಇದು ಏನು, ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ದ ಲೈಫ್ ಸೈಕಲ್ ಹೈಪೋಥಿಸಿಸ್ ಅಂಥೇಳಿ. ಸೊ ನಾವು ಇದನ್ನು ಸ್ಟಡಿ ಮಾಡೋ ಸಂದರ್ಭದೊಳಗೆ ನಾವು ಮೊದಲು ಗಮನಿಸಬೇಕು, ಲೈಫಲ್ಲಿ ಏನು ಸ್ಟಾರ್ಟ್ ಆಗುತ್ತಲ್ಲ ಎಂಡ್ವರೆಗೂ ಕೂಡ ಏನಾಗುತ್ತಂದ್ರೆ ನಮ್ಮ ಆದಾಯ ಮತ್ತು ಅನುಭೋಗದ ನಡುವೆ ಯಾವ ರೀತಿಯಾದ ಸಂಬಂಧ ಇರುತ್ತೆ ಅಂತ ಹೇಳೋದೇ ಈ ಜೀವನ ಚಕ್ರ ಪ್ರಮೇಯ ಆಗಿದೆ ಅನ್ನೋದು ಮೊದಲು ನಮ್ಗೆ ಕ್ಲಿಯರಾಗಿ ಗೊತ್ತಿರಬೇಕು. ಅಂದಾಗ ಮಾತ್ರ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಂತಂದ್ರೆ ಇದನ್ನು ಪ್ರಸ್ತುತಪಡಿಸಿದವರು ಯಾರು ಅಂತಂದ್ರೆ ಈ ಆ್ಯಂಡೋ ಮತ್ತು ಫ್ರಾಂಕೋ ಮೊದಿಗ್ಲಿಯಾನ್ ಅಂತ ಬರ್ತಾರೆ. ಸೊ ಇವರು 1963ರಲ್ಲಿ ಈ ಪ್ರಮೇಯವನ್ನು ಮಂಡಿಸ್ತಾರೆ. ಹಾಗಾದ್ರೆ ಇವರ ಪ್ರಕಾರ ಏನು ಹೇಳ್ತಾರೆ ಅಂತಂದ್ರೆ ಅನುಭೋಗವು ಅನುಭೋಗಿಯ ಜೀವಿತ ಅವಧಿಯ ನಿರೀಕ್ಷಿತ ಆದಾಯದ ಬಿಂಬಕವಾಗಿದೆ ಅಂತ ಹೇಳ್ತಾರೆ. ಭಾಳ ಸಿಂಪಲ್ಲಾಗಿ ಹೇಳಿಬಿಡ್ತಾರೆ. ನೆಕ್ಸ್ಟು ಅನುಭೋಗಿ ತನ್ನ ಜೀವನದುದ್ದಕ್ಕೂ ಹೆಚ್ಚು ತುಷ್ಟಿಗುಣವನ್ನು ಪಡೆಯುವ ಧ್ಯೇಯವನ್ನು ಹೊಂದಿರುತ್ತಾನೆ. ಉದ್ದೇಶ ಮಾತ್ರ ಏನಾಗಿರುತ್ತೆ, ಜೀವನದುದ್ದಕ್ಕೂ ಕೂಡ ಹೆಚ್ಚನ ನಾನು ತೃಪ್ತಿ ಮತ್ತು ತುಷ್ಟಿಗುಣ ಎರಡನ್ನೂ ಪಡಿಬೇಕಂತ ಅಂದ್ಕೊಂಡಿರ್ತಾನೆ. ಇದು ಕಾಮನ್ ಆಗಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಏನು ಅಂತ ಡೌಟ್ ಇಲ್ಲ. ಓಕೆನಾ. ಹಾಗಾದ್ರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನು ಅಂತಂದ್ರೆ ಪ್ರಾರಂಭದಲ್ಲಿ ಈ ಅನುಭೋಗಿ ಹತ್ರ ಕೆಲವು ಸ್ವತ್ತುಗಳು ಇರ್ತವೆ. ಸ್ವತ್ತುಗಳಂದ್ರೆ ಸಂಪತ್ತು ಅಂತ ಇರುತ್ತೆ. ಆದ್ರೆ ಆದಾಯ ಇರುವುದಿಲ್ಲ, ಆದಾಯವನ್ನು ಗಳಿಸ್ತಾ ಇರೋದಿಲ್ಲ ಪ್ರಾರಂಭದೊಳಗೆ. ಅವಾಗ ಏನು ಮಾಡ್ತಿರ್ತಾನಂದ್ರೆ ಈ ಸಾಲವನ್ನು ಮಾಡ್ತಾ ಇರ್ತಾನೆ. ಸಾಲವನ್ನು ಮಾಡಿ ತನ್ನ ಅನುಭೋಗಗಳನ್ನು ಪೂರೈಸಿಕೊಳ್ತಿರ್ತಾನೆ, ಅದು ತನ್ನ ಬಯಕೆಗಳನ್ನು ಪೂರೈಸಿಕೊಳ್ತಿರ್ತಾನೆ. ಮಧ್ಯದ ಸ್ಥಿತಿಗೆ ಬಂದಾಗ, ಮಧ್ಯದ ವರ್ಷಗಳಿಗೆ ಅಥವಾ ಜೀವನದ ಮಧ್ಯಕ್ಕೆ ಬಂದಾಗ ಅನುಭೋಗ ಅಷ್ಟೇ ಇರುತ್ತೆ, ಆದರೆ ಸ್ವಲ್ಪ ಆದಾಯ ಹೆಚ್ಚಾಗತ್ತೆ. ಯಾಕಂದ್ರೆ ಆತ ಜಾಬ್ ಮಾಡ್ತಾ ಇರ್ತಾನೆ, ಉದ್ಯೋಗ ಮಾಡ್ತಾನೆ ಅಂತೇಳಿ ನಾವು ತಿಳ್ಕೊಂಡಾಗ ಆದಾಯ ಹೆಚ್ಚಾಗತ್ತೆ. ಆದಾಯ ಹೆಚ್ಚಾದಾಗ, ಅನುಭವಕ್ಕಿಂತ ಆದಾಯ ಹೆಚ್ಚಾದಾಗ ಉಳಿತಾಯ ಆಗುತ್ತೆ. ಆ ಉಳಿತಾಯವನ್ನು ಏನು ಮಾಡ್ತಾನೆ, ಆತ ಈಗಾಗಲೇ ಸಾಲ ಮಾಡಿರ್ತಾನಲ್ಲ ಅದಕ್ಕೆ ಮರುಪಾವತಿನೂ ಮಾಡ್ತಾನೆ, ಪ್ಲಸ್ ಅದರೊಳಗೆ ಉಳಿತಾಯ ಅಂತ ಮಾಡ್ತಾನೆ ಭವಿಷ್ಯಕ್ಕಾಗಿ. ಓಕೆನಾ. ನಂತರ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಕೊನೆಯ ಹಂತದಲ್ಲಿ, ಆತನ ಜೀವಿತದ ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಈ ಆದಾಯ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ರಿಟೈರ್ಮೆಂಟ್ ಆದಮೇಲೆ, ವಯಸ್ಸಾದಮೇಲೆ ಆದಾಯ ಕಡಿಮೆ ಆಗುತ್ತೆ. ಆದರೆ ಅನುಭವ ಮಾತ್ರ ಅಷ್ಟೇ ಇರುತ್ತೆ, ಅನುಭವ ಮಾತ್ರ ಕಂಟಿನ್ಯೂ ಇರೋದೇ ಅದು. ಅವಾಗ ಏನು ಮಾಡ್ತಾನೆ ಅಂದರೆ ತಾನು ಕೂಡಿಟ್ಟ ಉಳಿತಾಯವನ್ನು ಏನು ಮಾಡ್ತಾನೆ, ವಾಪಸ್ ಪಡ್ಕೊಂಡು ಅದರಿಂದ ತನ್ನ ಅನುಭೋಗವನ್ನು ಕಂಟಿನ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನು ವ್ಯವಸ್ಥಿತವಾಗಿ ವಿವರಿಸುವಂತಹ ಒಂದು ಜೀವನ ಚಕ್ರ ಪ್ರಮೇಯದ ಮಹತ್ವದ ಒಂದು ವಿಷಯ ವಸ್ತು ಆಗಿದೆ ಅನ್ನೋದು ಕ್ಲಿಯರ್ ಆಗಬೇಕೀಗ. ಸೊ ಇನ್ನು ನೆಕ್ಸ್ಟ್ ನೋಡೋಣ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಇನ್ಫಾರ್ಮೇಷನ್ ಇದೆ ಅಂತೇಳಿ. ಈ ಜೀವನ ಚಕ್ರದ ಪ್ರಮೇಯದ ಈ ಕಲ್ಪನೆಗಳನ್ನು ಸ್ವಲ್ಪ ನಾವು ಗಮನಿಸಿದ್ರೆ ಕ್ಲಿಯರ್ ಆಗುತ್ತೆ, ಇದು ಏನು ಹೇಳಿಕೊಡುತ್ತೆ ನಮಗಂತ ತಿಳ್ಕೊಂಡು. ಹಾಗಾದ್ರೆ ಅನುಭೋಗಿಯ ಜೀವಿತ ಅವಧಿಯಲ್ಲಿ ಬೆಲೆ ಮಟ್ಟದಲ್ಲಿ ಬದಲಾವಣೆಗಳು ಇರುವುದಿಲ್ಲ. ಆಲ್ಮೋಸ್ಟ್ ಕಲ್ಪನೆ ಅಂದರೆ ಹಾಗೆ ಇರುತ್ತೆ. ಯಾವುದಾದ್ರೂ ಒಂದು ಕಲ್ಪನೆಯನ್ನು ಮಾಡಿಕೊಂಡೇ ಏನು ಮಾಡ್ತೀವಿ ನಾವು, ಸಿದ್ಧಾಂತಗಳನ್ನ ತಯಾರು ಮಾಡ್ತೀವಿ. ಹಾಗಾಗಿ ಇಲ್ಲಿಯೂ ಕೂಡ ಒಂದು ಕಲ್ಪನೆ ಏನು ಮಾಡಲಾಗಿದೆ, ಬೆಲೆಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇದು ಬಹಳ ಸೂಕ್ಷ್ಮ. ಆದರೆ ವಾಸ್ತವದಲ್ಲಿ ಹಾಗಿಲ್ಲ.
ವಾಸ್ತವದಲ್ಲಂತರೂ ಬೆಲೆಗಳು ಹೆಚ್ಚು ಕಡಿಮೆ ಆಗೇ ಆಗ್ತವೆ. ಬಟ್ ಈ ಪ್ರಮೇಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು, ಒಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಕೂಡ ಆತ ಅನುಭೋಗ ಮಾಡ್ತಾ ಇರೋ ಸಂದರ್ಭದಲ್ಲಿ ಸರಕುಗಳ ಬೆಲೆಯಲ್ಲಿ ಏನಾಗೋದಿಲ್ಲ, ವ್ಯತ್ಯಾಸಗಳು ಆಗೋದಿಲ್ಲ ಅನ್ನೋದನ್ನು ಮೊದಲು ಏನು ಮಾಡಬೇಕಾಗತ್ತೆ, ನಾವು ಕಲ್ಪನೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟು, ಬಡ್ಡಿಯ ದರವು ಸ್ಥಿಮಿತತೆಯಲ್ಲಿರುತ್ತದೆ. ಅಂದರೆ ಬಡ್ಡಿ ದರವನ್ನು ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬೋದು, ನಾವು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅನುಭೋಗಿಯು ಯಾವುದೇ ಸ್ವತ್ತುಗಳನ್ನು ಆನುವಂಶಿಕವಾಗಿ ಹೊಂದಿರುವುದಿಲ್ಲ ಅಥವಾ ಪಡೆದಿರುವುದಿಲ್ಲ. ಆನುವಂಶಿಕ ಅಂದರೆ ಪೂರ್ವಜರಿಂದ ಹೆಚ್ಚು ಏನು ಸಂಪತ್ತು ಬಂದಿರುತ್ತೆ, ಸೊ ಅದನ್ನು ಆತ ಏನು ಮಾಡಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ ಜೀವನ ಪರ್ಯಂತ ಅನ್ನುವಂಥ ಸನ್ನಿವೇಶ ಇಲ್ಲಿರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಮಾತ್ರ ಬಂದಿರುತ್ತೆ. ಆದರೆ ಆತನ ನಿಜವಾದ ಸಂಪತ್ತು ಯಾವುದಾಗಿರುತ್ತೆ, ನಿವ್ವಳ ಸ್ವತ್ತುಗಳು ಅಂತ ಆಗಿರುತ್ತೆ. ಅದು ಎದರಿಂದ ಬಂದಿರುತ್ತೆ ಅಂದ್ರೆ ಉಳಿತಾಯಗಳಿಂದ. ಆತ ಆದಾಯ 10,000 ರೂಪಾಯಿ ಇದ್ದಾಗ ಅದರಲ್ಲಿ ಒಂದು 7,000 ರೂಪಾಯಿಯನ್ನು ಅನುಭೋಗ ಮಾಡಿ 3,000 ರೂಪಾಯಿನ ಉಳಿಸ್ತಾನಲ್ಲ, ಈ 3,000 ರೂಪಾಯಿಗೆ ಏನು ಕರಿಬೇಕು, ನಿವ್ವಳ ಸ್ವತ್ತು ಅಂತ ಕರಿಬೇಕು. ಓಕೆನಾ, ಇಷ್ಟಿರುತ್ತೆ. ಇದರಿಂದ ಏನು ಮಾಡ್ತಾನಂದರೆ ತನ್ನ ಜೀವನವನ್ನು ನಡೆಸ್ತಿರ್ತಾನೆ ಅನ್ನೋದನ್ನು ಇಲ್ಲಿ ಮೊದಲು ನಾವು ಏನು ಮಾಡಬೇಕಾಗತ್ತೆ, ಕಲ್ಪನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಇದಾದಮೇಲೆ ಮತ್ತು ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ಗಳು ನಮಗೆ ಅರ್ಥ ಆಗ್ತವೆ. ಹಾಗಾದ್ರೆ ಇವರ ಪ್ರಕಾರ ಏನಾಗುತ್ತೆ ಅಂದ್ರೆ, ಪ್ರಾರಂಭದಲ್ಲಿ ಅವನ ಸ್ವತ್ತುಗಳು ಕಡಿಮೆ ಇರುತ್ತವೆ. ಯಾಕಂದರೆ ಪ್ರಾರಂಭದೊಳಗೆ ನಮ್ಗೆ ಜಾಬ್ ಇರೋದಿಲ್ಲ. ಓಕೆನಾ, ಆ ಟೈಮ್ದಲ್ಲಿ ನಮ್ಗೆ ಇನ್ಕಮ್ ಇರೋದಿಲ್ಲ. ಹಾಗಾಗಿ ಈ ಸ್ವತ್ತುಗಳು ಏನಾಗಿರ್ತವೆ, ಕಡಿಮೆನೇ ಇರ್ತವೆ. ಅಂತ್ಯದ ವರ್ಷಗಳಲ್ಲಿ ಅವನ ಶ್ರಮ ಸಂಬಂಧಿ ಆದಾಯವು ಕಡಿಮೆ ಇರುತ್ತದೆ. ಯಾಕಂದ್ರೆ ಮಧ್ಯದಲ್ಲಿ ಹೆಚ್ಚಿರುತ್ತೆ, ಆದ್ರೆ ಕೊನೆಗೆ ಹೋದಂಗೆ ನಮ್ಗೆ ಜಾಬ್ ಇರೋಂಗಿಲ್ಲ, ರಿಟೈರ್ಮೆಂಟ್ ಇರುತ್ತೆ. ಸೊ ಆ ಟೈಮ್ದಲ್ಲಿ ಆದಾಯ ಇರುವುದಿಲ್ಲ ಅಂತ ಅರ್ಥ. ಆದ್ದರಿಂದ ಜೀವನ ಮಧ್ಯಭಾಗದಲ್ಲಿ ಸ್ವತ್ತುಗಳಿಂದ ಮತ್ತು ಶ್ರಮದಿಂದ ಪಡೆದ ಆದಾಯ ಏನಾಗಿರುತ್ತೆ, ಅಧಿಕ ಮಟ್ಟದಲ್ಲಿರುತ್ತದೆ. ಮಧ್ಯದ ಭಾಗದಲ್ಲಿ ಇರುತ್ತೆ. ಸೊ ಅದು ಹೇಗೆ ಅನ್ನೋದನ್ನು ನಾವು ಡಯಾಗ್ರಾಮೆಟಿಕಲಾಗಿನೂ ಅರ್ಥ ಮಾಡ್ಕೊಳ್ಬೋದು. ಬಟ್ ಅದಕ್ಕಿಂತ ಪೂರ್ವದಲ್ಲಿ ಇದು ಹೇಗಿದೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಪ್ರಾರಂಭದೊಳಗೆ ನಮಗೆ ಜಾಬ್ ಇರೋದಿಲ್ಲ, ಸೊ ಆದಾಯ ಕಡಿಮೆ ಇರುತ್ತೆ, ಅದು ಸ್ವತ್ತು ಕೂಡ ಕಡಿಮೆ ಇರುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಏನಾಗುತ್ತೆ, ಎರಡು ಹೆಚ್ಚಾಗುತ್ತೆ, ಸ್ವತ್ತು ಕೂಡ ಹೆಚ್ಚಾಗುತ್ತೆ, ಆದಾಯ ಕೂಡ ಹೆಚ್ಚಾಗುತ್ತೆ. ಆದರೆ ಕೊನೆಗೆ ಮಾತ್ರ ಏನಾಗುತ್ತೆ, ಮತ್ತೆ ಆದಾಯ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ನಮಗೆ ರಿಟೈರ್ಮೆಂಟು ಅಥವಾ ನಾವು ಉದ್ಯೋಗವನ್ನು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಆದಾಯ ಕಡಿಮೆ ಇರುತ್ತೆ, ಆದರೆ ಅನುಭವ ಮಾತ್ರ ಕಂಟಿನ್ಯೂ ಇರುತ್ತೆ. ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಆಗುತ್ತಲ್ಲ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಅನುಭವ. ಓಕೆನಾ, ಅದನ್ನು ಗಮನಿಸ್ಬೇಕು ನಾವು ಇಲ್ಲಿ. ಹಾಗಾದರೆ ಇದನ್ನು ಡಯಾಗ್ರಾಮೆಟಿಕಲಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಒಂದು ಡಯಾಗ್ರಾಮಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಿಲ್ಲಿ ಏನು ವಿಷಯ ಇದೆ ಅಂತ ತಿಳ್ಕೊಂಡು, ಒಂದು ಕಡೆ ನಮ್ಮ ಜೀವಿತಾವಧಿ ಅಪ್ ಟು ಏನು ನಾವು ಹುಡ್ತೀವಲ್ಲ ಸಾಯೋವರೆಗೂ ಕೂಡ ಇರುವಂಥ ಒಂದು ಜೀವಿತಾವಧಿ ಅಂತ ತಿಳ್ಕೊಂಡ್ಬಿಡ್ಬೋದು ನಾವಿಲ್ಲಿ. ಈ ಕಡೆ ನಾವು ಜೀವನದುದ್ದಕ್ಕೂ ಅನುಭವಿಸಿದ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಇದರಲ್ಲಿ ಎರಡು ರೇಖೆ ಬರ್ತವೆ. ಒಂದು ನಾವು ಗಳಿಸುವಂಥ ಆದಾಯವನ್ನು ಸೂಚಿಸುವಂಥದ್ದು ಜೀವನದುದ್ದಕ್ಕೂ ಕೂಡ. ನೆಕ್ಸ್ಟು ನಾವು ಅನುಭೋಗಿಸುವಂಥ ಅನುಭೋಗದ ಪ್ರಮಾಣ ಇದು ತೋರಿಸ್ಕೊಡತ್ತೆ. ಓಕೆನಾ, ಎಸ್. ಈಗ ಪ್ರಾರಂಭದ ಹಂತದಲ್ಲಿ T1ನಿಂದ Tಗೆ ಜೀವಿತಾವಧಿ ಇದೆ ಅಂತ ನಾವು ಅಂದ್ಕೊಂಡಾಗ 0ದಿಂದ ಸ್ಟಾರ್ಟ್ ಮಾಡೋದಾತಂದ್ರೆ ಪ್ರಾರಂಭದಲ್ಲಿ ಏನಾಗಿರುತ್ತೆ, ಅನುಭೋಗ ಇಷ್ಟು ಮಟ್ಟದಲ್ಲಿರುತ್ತೆ, ಆದರೆ ಆದಾಯ ಮಾತ್ರ ಇಷ್ಟಿರುತ್ತೆ. ಅಂದ್ರೆ ಅನುಭೋಗಕ್ಕಿಂತ ಆದಾಯ ಕಡಿಮೆ ಇರುತ್ತೆ ಪ್ರಾರಂಭದೊಳಗೆ. ಜೀವನ ಸ್ಟಾರ್ಟ್ ಆಯ್ತಂತಂದ್ರೆ ಆದಾಯ ಇರುವುದಿಲ್ಲ, ಆದರೆ ಅನುಭೋಗ ಮಾತ್ರ ಮಾಡ್ತೀವಿ. ಹುಟ್ಟಿದ ಮಕ್ಕಳು ಅನುಭೋಗ ಅಷ್ಟೇ ಮಾಡ್ತಿರ್ತವೆ, ಆದಾಯ ಗಳಿಸೋದಿಲ್ಲ ಅಂತ ಅರ್ಥ. ನಿರ್ದಿಷ್ಟ ಮಟ್ಟಕ್ಕೆ ಹೋದ ನಂತರ ಏನಾಗುತ್ತೆ, ಅನುಭೋಗ ಮತ್ತು ಆದಾಯ ಸಮ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನಾವು ಏನು ಮಾಡಕತ್ತೀವಿ, ಯಾವುದಾದ್ರೂ ಜಾಬನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆದ್ರೆ ಈ ಟೈಮಲ್ಲಿ ಇದೇನು ಭಾಗ ಇದೆಯಲ್ಲ, ಇದೇನು ಹೇಳಿಕೊಡುತ್ತೆ ಅಂದ್ರೆ ಸಾಲದ ಪ್ರಮಾಣವನ್ನು ಹೇಳಿಕೊಡುತ್ತೆ, ಜೀವನದ ಸಾಲ. ಯಾಕಂತಂದ್ರೆ ನಮಗೆ ಆದಾಯ ಕಡಿಮೆ ಇರುತ್ತೆ, ಅನುಭವ ಹೆಚ್ಚಿರುತ್ತೆ ಅಂದಮೇಲೆ ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ, ಸಾಲ ಆಗೇ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಅದು ಸಾಲವನ್ನು ಹೇಳಿಕೊಡುತ್ತೆ. ಮುಂದುವರೆದು ಜೀವನ T1ನಿಂದ T2ಗೆ ಏನು ಅವಧಿ ಐತಲ್ಲ, ಇದು ಮಧ್ಯಂತರ ಅವಧಿ, ವಯಸ್ಸಿರುವ ಟೈಮ್ದಲ್ಲಿ ಉದಾಹರಣೆಗೆ ನಾವು ಹೇಳ್ಬೋದು ಎವ್ರೇಜ್ ಒಳಗೆ ಒಂದು 25ರಿಂದ 50 ವರ್ಷ ಅಥವಾ 60 ವರ್ಷ ಏನಿದೆ, ಒಂದು 30ರಿಂದ 60 ವರ್ಷ ಹೀಗೆ ಹೇಳಿದರೆ ಓಕೆ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಉದ್ಯೋಗ ಇರುತ್ತೆ, ನಮಗೆ ಜಾಬ್ ಇರುತ್ತೆ, ಹಾಗಾಗಿ ಆದಾಯ ಏನಾಗುತ್ತೆ, ಹೆಚ್ಚಿರುತ್ತೆ. ಆದರೆ ಅನುಭವ ಮಾತ್ರ ಇಷ್ಟೇ ಇರುತ್ತೆ ಯಾವಾಗಲೂ, ಇದು ಕಂಟಿನ್ಯೂ, ಇದರಲ್ಲಿ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ ಇವರು.
ಅನುಭೋಗ ಸ್ಥಿರವಾಗಿ ದೀರ್ಘಾವಧಿಯಲ್ಲಿ ಅನುಭೋಗ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಅದು ಹೇಗೆ ಅನ್ನೋದು ನೆಕ್ಸ್ಟ್ ನೋಡೋಣ. ಸೊ ಈಗ ಅನುಭೋಗ ಮಾತ್ರ ಹೆಚ್ಚಾಗ್ತಾ ಇದೆ, ಆದ್ರೆ ಆದಾಯ ಅನುಭೋಗ ಮಾತ್ರ ಅಷ್ಟೇ ಇದೆ, ಅನುಭೋಗಕ್ಕಿಂತಲೂ ಆದಾಯ ಏನಾಗ್ತಾ ಇದೆ, ಹೆಚ್ಚಿದೆ. ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಇಲ್ಲಿ ನಮಗೆ ಇನ್ಕಮ್ ಹೆಚ್ಚಾಗ್ತಾ ಇದೆ. ಇದ್ರಾಗ ಏನು ಮಾಡ್ತೀವಿ ಅಂದ್ರೆ ಅನುಭೋಗಕ್ಕಿಂತ ಆದಾಯ ಹೆಚ್ಚಾಗಿದೆ. ಉದಾಹರಣೆಗೆ 10,000 ರೂಪಾಯಿ ಆದಾಯ ಹೆಚ್ಚಾಗಿದೆ, ಇದ್ರಾಗ 7,000 ರೂಪಾಯಿನ ಅನುಭೋಗ ಮಾಡ್ತೀವಿ, 3,000 ರೂಪಾಯಿನ ಏನು ಮಾಡ್ತೀವಿ ಅಂದ್ರೆ ಇದರೊಳಗಡೆ 1,000 ರೂಪಾಯಿನ ಏನು ಮಾಡ್ತೀವಿ, ನಾವು ಹಿಂದೆ ಪಡ್ಕೊಂಡಂಥ ಸಾಲವನ್ನು ಮರುಪಾವತಿ ಮಾಡ್ತೀವಿ. ಈ 2,000 ರೂಪಾಯಿಯನ್ನು ಜೀವನಕ್ಕೆ ಭವಿಷ್ಯದಲ್ಲಿ ನಮಗೆ ಬೇಕಾಗತ್ತಲ್ಲ, ಸೊ ಹಾಗಾಗಿ ಉಳಿತಾಯ ಮಾಡ್ಕೊಂಡು ಇಟ್ಕೊಳ್ತೀವಿ. ಯಾವ ಅವಧಿಯಲ್ಲಿ? ಬಿ ಮತ್ತು ಎಸ್ ಮತ್ತು ವಾಯ್ ಈ ಏನು ಪ್ರಮಾಣ ಇದೆಯಲ್ಲ ಇದಕ್ಕೆಲ್ಲ ಏನು ಕರಿಬೇಕು? ಉಳಿತಾಯ ಪ್ರಮಾಣ ಅಂತ ಕರಿಬೇಕು. ಈ ಉಳಿತಾಯದಲ್ಲಿ ಏನು ಮಾಡ್ತೀವಿ? ಸಾಲ ಕೊಡ್ತೀವಿ. ನೆಕ್ಸ್ಟು ಭವಿಷ್ಯದಲ್ಲಿ ನಮಗೆ ಬೇಕಾಗತ್ತೆ ಅದು ಉಪಯೋಗ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಓಕೆನಾ. ಈ ನೆಕ್ಸ್ಟು T2 ವಯಸ್ಸು ಆದಮೇಲೆ ನಾವೇನು ಮಾಡುತ್ತೆ, ಆವಾಗ ಜಾಬ್ ಹೋಗುತ್ತೆ, ನಾವು ದುಡಿಯೋದಿಲ್ಲ. ಸೊ ಆ ಟೈಮ್ದಲ್ಲಿ ಆದಾಯ ಕಡಿಮೆ ಆಗುತ್ತೆ, ಬಟ್ ಅನುಭೋಗ ಮಾತ್ರ ಏನಾಗಿರುತ್ತೆ, ಹೆಚ್ಚನ ಆಗುತ್ತೆ. ಓಕೆನಾ. ಜಾಬ್ ಇಲ್ಲ ಅಂದರೆ ನಾವು ಸೇವಿಸೋದನ್ನು ಬಿಡೋದಿಲ್ಲ, ಅಂದಂದಮೇಲೆ ಅನುಭೋಗ ಹೆಚ್ಚನ ಆಗ್ತಾ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆದಾಯಕ್ಕಿಂತಲೂ ಅನುಭೋಗ ಹೆಚ್ಚಾಗುತ್ತೆ. ಅಂಥ ಸಂದರ್ಭದಲ್ಲಿ ಅನುಭೋಗಿ ಅಥವಾ ಜನರು ಏನು ಮಾಡ್ತಾರೆ ಅಂದ್ರೆ ತಾವೇನು ಗಳಿಸಿದ್ರಲ್ಲ ಮಧ್ಯದ ವರ್ಷದಲ್ಲಿ ಉಳಿತಾಯವನ್ನು ಏನು ಸೇವ್ ಮಾಡಿದಾರಲ್ಲ ಅದನ್ನು ಈ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ. ಓಕೆನಾ. ಈ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ. ಓಕೆನಾ. ಸೊ ಹಾಗಾಗಿ ಈ ರೀತಿಯಾದ ಜೀವನ ಚಕ್ರದ ಬಗ್ಗೆ ಹೇಳಿರುವಂತಹ ವಿಶೇಷವಾದ ಒಂದು ಪ್ರಮೇಯ ಯಾವುದು ಅಂದ್ರೆ ಜೀವನ ಚಕ್ರ ಪ್ರಮೇಯ ಅಂತಲೇ ಹೇಳ್ತೀವಿ. ಇಲ್ಲಿ CC1 ಅಂತಿದೆ ನೋಡಿ, ಇದು ಜೀವನದುದ್ದಕ್ಕೂ ಅನುಭೋಗದ ರೇಖೆ. ಆಗಲೇ ಹೇಳಿದ್ದೆ ನಾನು. ಇನ್ನು OT ಅಂತಂದರೆ ಜೀವಿತಾವಧಿ ಅಂತ ಗೊತ್ತಾಗುತ್ತೆ. ಇನ್ನು ವಾಯ್ ಅಂದರೆ ಜೀವನದುದ್ದಕ್ಕೂ ಗಳಿಸಿದ ಆದಾಯ. ಆಮೇಲೆ T1 ಇಂದ T2 ಜೀವನದ ಮಧ್ಯಭಾಗ ಅಂತ ಹೇಳಿದ್ವಿ. ಇನ್ನು BSY ಅಂದರೆ ಉಳಿತಾಯ ಅಂತ ಹೇಳಿದ್ವಿ. ಎಸ್, ಅದನ್ನು ಸೂಚಿಸಿದ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವಲ್ಲ ಇದ್ರೊಳಗೆ ಅವುಗಳನ್ನ ಇಲ್ಲಿ ತಳಗೆ ಬರೆದಿದ್ದೆ ನಾನು. ಸೊ ಇಷ್ಟು ನಿಮ್ಗೆ ಕ್ಲಿಯರಾಗಿ ಗೊತ್ತಿದ್ರೆ ಸಾಕು, ಅದು ನಮ್ಗೆ ಕನ್ಫ್ಯೂಷನ್ ಆಗೋ ಹಾಗಿಲ್ಲ. ಇನ್ನು ಇಲ್ಲೊಂದು ಕೆಲವೊಂದು ವಿಷಯಗಳನ್ನ ಗಮನಿಸಬೇಕಾಗತ್ತೆ. APC ಮತ್ತು MPC ಅಂಥೇಳಿ ಇದನ್ನು ಗಮನಿಸ್ಬೇಕು. ಯಾಕಂತಂದ್ರೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ APC ಮತ್ತು MPCಗಳು ಹೆಂಗಿರ್ತಾವೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ. APC ಅಂತಂದ್ರೆ ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸಂಪ್ಷನ್ ಅಂಥೇಳಿ ಸರಾಸರಿ ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ. MPC ಅಂದ್ರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತ ಕರಿತೀವಿ. ಇದನ್ನು ಹೆಂಗೆ ಕಂಡು ಹಿಡಿತಾರ ಅನ್ನೋದು ನೀವು ನೋಡಬೇಕಾದ್ರೆ ನೀವು ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ MPC APCಯನ್ನು ಹೆಂಗೆ ಕಂಡು ಹಿಡಿತಾರೆ, ಸೊ ಅದ್ರ ಮೌಲ್ಯ ಎಷ್ಟು ಬರುತ್ತೆ ಅದನ್ನು ಕೂಡ ಹೇಳಿದನು. ಅದು ನಿಮಗೆ ಅಲ್ಲಿ ಹೋದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಇಲ್ಲಿ ಹೇಳೋದಿಲ್ಲ ಯಾಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ ಮತ್ತು. ಸೊ ಹಾಗಾದ್ರೆ ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ, APC ಅನ್ನೋದು ಎಲ್ಲರದು ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ ದೀರ್ಘಾವಧಿ ಒಳಗೆ. ಓಕೆನಾ. MPCಗಿಂತಲೂ. ಹಾಗಾಗಿ ಇಲ್ಲಿ ಇದೊಂದು ಹೈಲೈಟ್ ಆಗುತ್ತೆ. ಅದನ್ನು ಬಿಟ್ಟರೆ ಉಳಿದದ್ದು ಏನು ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಹೆಚ್ಚಾಗಿ ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಕಾಮನ್ ಆಗಿ ನಮಗೆ ಗೊತ್ತಿರಬೇಕು. ದೀರ್ಘಾವಧಿಯಲ್ಲಿ ಸರಾಸರಿ ಅನುಭೋಗ ಪ್ರವೃತ್ತಿ ಸ್ಥಿರವಾಗಿರುತ್ತೆ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಲಾಗಿದೆ. ಒಂದು ಅಧ್ಯಯನವು ಕೂಡ ಮಾಡಿದ್ದಾರೆ ಇವರು, ಫ್ರಾಂಕೋ ಅಂತೇಳಿ ಅವರು ಏನಿದ್ದಾರೆ, ಸೊ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಅದನ್ನು ಕ್ಲಿಯರಾಗಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಈ ಕೀನ್ಸ್ ಅವರ ಅನುಭೋಗದ ಬಿಂಬಕವನ್ನು ಹೇಳುವಾಗ ಈ ರೀತಿಯಾಗಿ ಡಯಾಗ್ರಾಮನ್ನು ನೋಡಿದ್ದೀವಿ ನಾವು. ಓಕೆನಾ. ಸೊ ಈ ರೀತಿಯಾಗಿ ಡಯಾಗ್ರಾಮ್ ನೋಡಿದ್ದೀವಿ. ಸೊ ಇದು ದೀರ್ಘಾವಧಿಗೆ ಸಂಬಂಧಪಟ್ಟಿದ್ದು, ಇವೆಲ್ಲೂ ಅಲ್ಪಾವಧಿಗೆ ಸಂಬಂಧಪಟ್ಟಂಥ ಅನುಭೋಗದ ಪ್ರವೃತ್ತಿಯ ರೇಖೆಗಳಾಗಿವೆ. ಸೊ ಇಲ್ಲಿ ಕೂಡ ಸೇಮ್ ಅಪ್ಲೈ ಮಾಡ್ತಾರೆ, ಏನು ಅಂತ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ದೀರ್ಘಾವಧಿಲಿ ಅನುಭೋಗ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಆದರೆ ಅಲ್ಪಾವಧಿಲಿ ಏನಾಗ್ತದೆ ಅಂತಂದ್ರೆ ಅನುಭೋಗ ಪ್ರವೃತ್ತಿ ಈ ರೇಖೆಯಿಂದ ಈ ರೇಖೆಗೆ ಜಂಪ್ ಆಗುತ್ತೆ. ಓಕೆನಾ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈ ಅನುಭೋಗದ ಪ್ರಮಾಣ ಹೆಚ್ಚಳವಾದಂತೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಯಾವುದಕ್ಕಿಂತ MPCಗಿಂತ ಹೆಚ್ಚಾಗಿರುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ, ಸರಾಸರಿ ಅನುಭೋಗ ಪ್ರವೃತ್ತಿ ಸ್ಥಿರವಾಗಿರುತ್ತದೆ ಅಂತ ಈ ಒಂದು ಪ್ರಮೇಯ ನಮಗೆ ಹೇಳಿಕೊಡುತ್ತೆ. ಯಾವುದೇ ಸಿದ್ಧಾಂತ ಅಥವಾ ಪ್ರಮೇಯ ಆಗಿರಲಿ ಅಲ್ಲಿ ಕೆಲವೊಂದು ಟೀಕೆಗಳಂತೂ ಕಾಮನ್ ಆಗಿ ಇದ್ದೇ ಇರ್ತಾವೆ. ಅವು ಏನು ಅಂತ ನಾವು ಇಲ್ಲಿ ಗಮನಿಸಬಹುದು. ಒಂದು ಕಡೆ ನಾವು ಟೀಕೆ ಅಂತ ಬಂದಾಗ ಒಂದೇದು ಅನುಭೋಗಿಯು ಜೀವಮಾನಕ್ಕೆ ಅನುಭೋಗವನ್ನು ಯೋಚಿಸುತ್ತಾನೆ ಎಂಬ ಅವಾಸ್ತವಿಕ ಕಲ್ಪನೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಈ ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ,
ಆ್ಯಕ್ಚುಲಿ ಭವಿಷ್ಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಅನುಭೋಗಿಗೆ. ಆದ್ದರಿಂದ ಬಹಳ ಅನುಭೋಗಿಗಳು ಬಹಳ ಮುಂದಾಲೋಚನೆ ಮಾಡೋದಿಲ್ಲ. ಸದ್ಯದ ಸ್ಥಿತಿಯಲ್ಲಿ ಅವರು ಹೆಚ್ಚು ಅನುಭವವನ್ನು ಮಾಡುವ ಮೂಲಕ ಹೆಚ್ಚು ತೃಪ್ತಿ ಮತ್ತು ತುಷ್ಟಿಗುಣವನ್ನು ಪಡೀಲಿಕ್ಕೆ ಇಚ್ಛಿಸುತ್ತಾರೆ ಅನ್ನೋದನ್ನು ಈ ಒಂದು ಪ್ರಮೇಯ ಏನು ಮಾಡಿದೆ, ಮರೆತಿದೆ ಅಥವಾ ಅದನ್ನು ಕಲ್ಪನೆ ಮಾಡಿಕೊಂಡಿಲ್ಲ ಅನ್ನೋದನ್ನು ಟೀಕೆ ಮಾಡ್ತಾರೆ. ಹಾಗಾಗಿ ಜೀವನದುದ್ದಕ್ಕೂ ನಾವು ಹೀಗೆ ಇರಬೇಕು, ಹೆಚ್ಚು ತುಷ್ಟಿಗುಣವನ್ನು ಪಡಿಬೇಕು, ಹೆಚ್ಚು ತೃಪ್ತಿಯನ್ನು ಪಡಬೇಕಂತ ಅಂದ್ಕೊಂಡಾಗ ಸದ್ಯದ ಪರಿಸ್ಥಿತಿಯನ್ನು ನೆಗ್ಲೆಕ್ಟ್ ಮಾಡಬೇಕಾಗತ್ತೆ. ಆದರೆ ಇದು ವಾಸ್ತವಿಕ ಅಲ್ಲ ಅನ್ನೋದು ಇದರ ಒಂದು ಟೀಕೆ. ಇನ್ನು ಅನುಭೋಗವು ಸ್ವತ್ತುಗಳೊಂದಿಗೆ ನೇರ ಸಂಬಂಧ ಹೊಂದಿದೆ. ನೋಡಿ, ಸಂಪತ್ತು ಹೆಚ್ಚಳವಾದಂತೆ ಅನುಭೋಗ ಹೆಚ್ಚಳವಾಗುತ್ತೆ, ಸಂಪತ್ತು ಕಡಿಮೆಯಾದಂತೆ ಅನುಭೋಗ ಕಡಿಮೆ ಆಗುತ್ತೆ ಅಂತ ಹೇಳುವಂಥ ಒಂದು ಪ್ರಮೇಯ ಇದಾಗಿದೆ ಅಂತ ಹೇಳ್ಬೋದು ನಾವು. ಆದರೆ ಇದು ವಾಸ್ತವಿಕವಾಗಿ ಅಲ್ಲ. ಯಾಕಂತಂದ್ರೆ ಕೆಲವೊಮ್ಮೆ ಏನಾಗುತ್ತಂತಂದ್ರೆ ಈ ಸ್ವತ್ತುಗಳು ಏನಾಗ್ತಾವಂತಂದ್ರೆ ನಮ್ಮ ಒಂದು ಸಂಪತ್ತು ಹೆಚ್ಚಾದಂತೆ ನಾವು ಅನುಭೋಗವನ್ನು ಹೆಚ್ಚು ಮಾಡದೇ ಇರ್ಬೋದು ಕೆಲವೊಮ್ಮೆ. ಸೊ ನಾವು ಅವಾಗ ಜಾಸ್ತಿ ಉಳಿತಾಯ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೋದು. ಹಾಗಾಗಿ ಅನುಭೋಗವು ಸ್ವತ್ತುಗಳ ಹೆಚ್ಚಳದೊಂದಿಗೆ ಹೆಚ್ಚಾಗುತ್ತಂತ ಅಥವಾ ನೇರ ಸಂಬಂಧ ಹೊಂದಿದೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ ಅನ್ನೋದು ಕೂಡ ಇದು ಒಂದು ಕಲ್ಪನೆ. ಇನ್ನು ಜೀವನದ ಬಗೆಗಿನ ಭಾವನೆಯ ಮೇಲೆ ಅನುಭೋಗದ ಅವಲಂಬನೆ ಆಗೈತೆ ಅನ್ನೋದು ಕೂಡ ಹೇಳುತ್ತೆ. ಬಟ್ ಇದು ಅವಾಸ್ತವಿಕ ಅಂತ ಹೇಳ್ತೇವೆ ನಾವು. ಯಾಕಂತಂದ್ರೆ ಕೆಲವೊಮ್ಮೆ ಏನಾಗತ್ತಂತಂದ್ರೆ ಈ ಅನುಭೋಗಿಗಳು ತಮ್ಮ ಜೀವನದುದ್ದಕ್ಕೂ ಏನು ಅನುಭೋಗವನ್ನು ಮಾಡಬೇಕಂತ ಅಂದ್ಕೊಂಡಿರ್ತಾರಲ್ಲ, ಆವಾಗ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದ್ರೆ ಇತರರ ಅನುಭೋಗದ ಮೇಲೂ ಡಿಪೆಂಡ್ ಆಗಿರ್ತಾರೆ. ಓಕೆನಾ. ಸೊ ತಮ್ಮ ಇನ್ನೊಬ್ಬ ವ್ಯಕ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುಭೋಗವನ್ನು ಮಾಡುವಂಥ ಇಚ್ಛೆ ಕೂಡ ಹೊಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಪ್ರಮೇಯ ಏನಾಗೋದಿಲ್ಲ, ಅನ್ವಯ ಆಗೋದಿಲ್ಲ ಅನ್ನೋದು ಕೂಡ ಈ ಒಂದು ಟೀಕೆ ಅಂತಲೇ ಹೇಳ್ಬೋದು. ಆದರೆ ಕೊನೆಯದಾಗಿ ಹೇಳಬೇಕಂತಂದ್ರೆ ಹಿಂದಿನ ಸಿದ್ಧಾಂತಗಳಿಗಿಂತ ಈ ಸಿದ್ಧಾಂತ ಶ್ರೇಷ್ಠವೆನಿಸುತ್ತದೆ. ಯಾಕಂದ್ರೆ ಇಲ್ಲೊಂದು ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ದೀರ್ಘಾವಧಿಯಲ್ಲಿ ಈ ಸರಾಸರಿ ಸೀಮಾಂತ ಪ್ರವೃತ್ತಿ ಯಾಕೆ ಸ್ಥಿರವಾಗಿರುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ಅದರೊಂದಿಗೆ ಈ ಸ್ವತ್ತುಗಳು ಮತ್ತು ಅವುಗಳ ಒಂದು ಪ್ರಭಾವವನ್ನು ಕೂಡ ಈ ಒಂದು ಪ್ರಮೇಯದಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಸೊ ಹಾಗಾಗಿ ಇದು ಶ್ರೇಷ್ಠ ಅಂತ ಅನಿಸ್ಕೊಳ್ಳುತ್ತೆ. ಸೊ ಇಷ್ಟು ಈ ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ. ಇನ್ನು ನೆಕ್ಸ್ಟ್ ಇರುವಂಥದ್ದು ಒಂದು ಪ್ರಮೇಯ ಯಾವುದು ಅಂತಂದ್ರೆ ಸ್ವೇಚ್ಛಾ ಅಥವಾ ರ್ಯಾಂಡಮ್ ವಾಕ್ ಹೈಪೋಥಿಸಿಸ್ ಅಂತೇಳಿ ಈ ಒಂದು ಶಬ್ದ ಬಳಸಿದ್ದಾರೆ. ಇದಕ್ಕೆ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದು ಯಾರು ಬರೆದಿದ್ದಾರೆ ಅನ್ನೋದು ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕ್ವಶನ್ ಯಾರು ಬರ್ದಾರೆ ಅಂತ ಕ್ವಶನ್ ಕೇಳ್ತಾರೆ ಹೆಚ್ಚಾಗಿ. ಇನ್ಡೆಪ್ತು ಕೂಡ ಕ್ವಶನ್ ಕೇಳ್ಬೋದು, ಜಸ್ಟ್ ವಿಷಯ ಗೊತ್ತಿದ್ರೆ ಸಾಕು. ಯಾರು ಬರೀತಾರೆ ಅಂತಂದ್ರೆ ಎಲ್ ಬಚೆಲಿಯರ್ ಅಂಥೇಳಿ ಮೊದಲು ಏನು ಮಾಡ್ತಾರೆ, ಇದನ್ನು ಪರಿಚಯ ಮಾಡಿದ್ದಾರೆ. ಕ್ವಶನ್ ಕೇಳ್ತಿರ್ತಾರೆ, ಇಷ್ಟು ಸೂಕ್ಷ್ಮವಾಗಿಯೇ ಕೇಳ್ತಿರ್ತಾರೆ. ಯಾರು ಪರಿಚಯ ಮಾಡಿದರು ಅಂತ ಕ್ವಶನ್ ಕೇಳ್ತಿರ್ತಾರೆ, ಬಚೆಲಿಯರ್ ಅಂಥೇಳಿ. ಅದರ ನಂತರ ಇದನ್ನು ಹೆಚ್ಚು ಅಭಿವೃದ್ಧಿಪಡಿಸಿದವ್ರು ಯಾರು ಅಂತಾರೆ ಬರ್ಟನ್ ಮಲ್ಕಿವೆಲ್ ಅಂಥೇಳಿ ಕರಿತೀವಿ ನಾವು. ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಇದನ್ನು ಹೆಚ್ಚು ಅಭಿವೃದ್ಧಿಯನ್ನು ಪಡಿಸುವ ಮೂಲಕ ಏನು ಹೇಳ್ತಾರೆ ಅಂತಂದ್ರೆ ಅಭಿರುಚಿಗಳು, ಒಲವುಗಳು ಮತ್ತು ತಂತ್ರಜ್ಞಾನದ ಬದಲಾಗುತ್ತಿರುವ ವ್ಯವಸ್ಥೆಯಲ್ಲಿ ಅನುಭೋಗದ ಪ್ರಮಾಣವು ನಿಖರವಾಗಿ ಪೂರ್ವಾಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಹಾಗಾದ್ರೆ ಜೀವನ ಚಕ್ರ ಹೈಪೋಥಿಸಿಸ್ ಅಥವಾ ಲೈಫ್ ಸರ್ಕಲ್ ಹೈಪೋಥಿಸಿಸ್ ಐತಲ್ಲ, ಸೊ ಅದಕ್ಕೆ ವಿರುದ್ಧ ಅಥವಾ ಅದರ ಒಂದು ವಿಷಯಗಳಿಗೆ ಸ್ವಲ್ಪ ಬೇರೆ ಇದೆ ಇದು ಈ ಪ್ರಮೇಯ ಹೇಳ್ತದೆ. ಅಲ್ಲಿ ಜೀವನದುದ್ದಕ್ಕೂ ನಾವು ಹೆಚ್ಚು ತುಷ್ಟಿಗುಣ ಪಡೀತೀವಂತ ಒಂದು ಕಲ್ಪನೆ ಮಾಡಿಕೊಳ್ಳಲಾಗಿದೆ. ಬಟ್ ಇಲ್ಲ ಹಂಗಿದೆ, ಸಮಯಕ್ಕೆ ತಕ್ಕ ಹಾಗೆ ತಂತ್ರಜ್ಞಾನದ ಬದಲಾವಣೆ ಆದಂತೆ ಅನುಭೋಗಿ ಅಭಿರುಚಿಗಳು, ಒಲವುಗಳಲ್ಲಿ ಚೇಂಜ್ ಆದಂತೆ ನಾವು ಭವಿಷ್ಯದಲ್ಲೂ ಕೂಡ ಇಷ್ಟೇ ಅನುಭೋಗ ಮಾಡ್ತೀವಂತ ಗ್ಯಾರಂಟಿ ಹೇಳಕ್ಕೆ ಬರೋಂಗಿಲ್ಲ ಅನ್ನೋದನ್ನು ಈ ಒಂದು ಪ್ರಮೇಯ ನಮಗೆ ತಿಳಿಸ್ಕೊಡುತ್ತೆ. ಇನ್ನು ಭವಿಷ್ಯದ ಅನುಭೋಗ ಚಲನೆಯನ್ನು ಹಿಂದಿನ ಅನುಭೋಗದ ಆಧಾರದ ಮೇಲೆ ನಿರ್ಧರಿಸಲು ಸಾಧ್ಯವಿಲ್ಲ. ಇದು ಹೈಲೈಟ್ ಮಾಡಿರುವಂಥದ್ದು ನೋಡಿ. ನಾನು 1 ವರ್ಷದ ಹಿಂದೆ ನನ್ನ ಅನುಭೋಗ ಎಷ್ಟಾಗಿತ್ತು, 10,000 ರೂಪಾಯಿ ಆಗಿತ್ತು ತಿಂಗಳಿಗೆ. ಇನ್ನು ಭವಿಷ್ಯದಲ್ಲಿ ಅದು ಹೆಚ್ಚಾಗುತ್ತೆ, 15,000 ಆಗುತ್ತೆ ಅಥವಾ 20,000 ಆಗುತ್ತೆ ಅಂತ ಪೂರ್ವಭಾವಿಯಾಗಿ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಅದು ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಯಾಕಂದ್ರೆ ನಮ್ಮ ಆದಾಯ ಸ್ಥಿರವಾಗಿರೋದಿಲ್ಲ, ಅದು ಹೆಚ್ಚಾಗ್ಬೋದು ಮತ್ತು ಕಡಿಮೆನೂ ಆಗಬಹುದು ಅಂಥೇಳಿ ಈ ಒಂದು ಪ್ರಮೇಯ ಟೀಕೆ ಮಾಡುವುದು ಅಷ್ಟೇ ಅಲ್ಲ, ಅದಕ್ಕೆ ಒಂದು ವಿವರಣೆಯನ್ನು ಕೂಡ ಕೊಡುತ್ತೆ. ಇದು ಸಾಂಪ್ರದಾಯಿಕ ಪಂಥದ ಮಾದರಿಯಾಗಿದ್ದು ವ್ಯಾಪಾರಕ್ಕೊಳಪಡುವ ಮತ್ತು ವ್ಯಾಪಾರಕ್ಕೊಳಪಡದ 2 ವಿಧಗಳ ಸರಕುಗಳನ್ನು ಒಳಗೊಳ್ಳುತ್ತದೆ. ಎಸ್, ಇಲ್ಲೊಂದು ಹೈಲೈಟ್ ಮಾಡಿದ್ದಾರೆ ನೋಡಿ. ಸರಕುಗಳನ್ನು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ ವ್ಯಾಪಾರಕ್ಕೊಳಪಡುವ ಮತ್ತು ವ್ಯಾಪಾರಕ್ಕೊಳಪಡದ ಸರಕುಗಳು ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇಷ್ಟು ವಿಷಯಗಳ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕು ನಮಗೆ. ಇದ್ರ ಬಗ್ಗೆ ಮತ್ತೆ ಇದಕ್ಕಿಂತ ಡೆಪ್ತೇನು ಹೋಗಲಿಕ್ಕಿಲ್ಲ. ಸೊ ಇಷ್ಟು ವಿಷಯಗಳನ್ನು
ನಮಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳು ಅದಾವ. ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಹೈಪೋಥಿಸ್ ಲಾಸ್ಟ್ ಇದೆ ಇದು. ಸೊ ಇದೊಂದು ಈ ವಿಡಿಯೋದಲ್ಲೇ ಮುಗಿಸ್ಬಿಡೋಣ. ಸೊ ಅಷ್ಟೇನು ಭಾಳ ವಿಷಯ ಇಲ್ಲ ಇದಕ್ಕೆ. ಇದೇನು ತಾಕ್ಸಿನಿಯ ಸಂತೋಷ ಸಿದ್ಧಾಂತ ಅಂತಿದೆ. ಅಂದರೆ ಸಂತೋಷಕ್ಕೆ ಅಥವಾ ಒಂದು ಹೆಸರು ಹೆಚ್ಚು ಮಹತ್ವ ಕೊಟ್ಟಿದ್ದು ಅಂತ ಅನಿಸುತ್ತೆ. ಆ್ಯಕ್ಚುಲಿ ನೋಡೋಣ ಇದು ಏನಿದೆ ಅಂಥೇಳಿ. ಈ ಪ್ರಮೇಯವನ್ನು ಡೇವಿಡ್ ಲೆಬ್ಸನ್ ಮೊದಲ ಪರಿಚಯ ಮಾಡ್ತಾರೆ. ಇದನ್ನು ಮೊದಲು ಪರಿಚಯ ಮಾಡಿದವರು ಇವರೇ. ಇದಾದಮೇಲೆ ಇದನ್ನು ಹೆಚ್ಚು ಅಭಿವೃದ್ಧಿಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ರಾಬರ್ಟ್ ಸ್ಟ್ರೈಜ್ ಅಂತೇಳಿ ಬರ್ತಾರೆ ನೋಡಿ. 1956ರಲ್ಲಿ ಇವರು ಏನು ಮಾಡ್ತಾರೆ, ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಇದರ ಒಂದು ಒಳರ್ಥ ಏನಿದೆ, ಜನರು ಸಾಮಾನ್ಯವಾಗಿ ಸದ್ಯದ ಅನುಭೋಗದ ಬಗ್ಗೆ ವಿಚಾರಿಸುತ್ತಾರೆ, ಭವಿಷ್ಯದ ಅಸ್ಪಷ್ಟ ಮತ್ತು ಅನಿರೀಕ್ಷಿತ ಅನುಭೋಗದ ಬಗ್ಗೆ ಅವರು ಯೋಚಿಸುವುದಿಲ್ಲ. ಇದನ್ನು ಎಲ್ಲಿ ನೆಗ್ಲೆಕ್ಟ್ ಮಾಡಲಾಗಿತ್ತು? ಲೈಫ್ ಸೈಕಲ್ ಹೈಪೋಥಿಸಿಸ್ ಇದೆಯಲ್ಲ, ಅಲ್ಲಿ ನೆಗ್ಲೆಕ್ಟ್ ಮಾಡಲಾಗಿತ್ತು. ಅಲ್ಲಿ ಏನು ಹೇಳಲಾಗಿತ್ತು, ಭವಿಷ್ಯದ ಬಗ್ಗೆ ವಿಚಾರವನ್ನು ಮಾಡ್ತಾ ಏನು ಮಾಡಬೇಕಾಗತ್ತೆ, ಜೀವನ ನಡೆಸ್ತಾನೆ ಒಬ್ಬ ವ್ಯಕ್ತಿ ಅಂತ ಹೇಳಲಾಗಿತ್ತು. ಬಟ್ ಅದನ್ನು ಇದು ಅವಾಸ್ತವಿಕ ಅಂತೇಳಿ ಟೀಕೆ ಮಾಡುವ ಮೂಲಕ ಇಲ್ಲಿ ಹೆಂಗೆ ಹೇಳಲಾಗಿದೆ ಅಂದ್ರೆ, ಭವಿಷ್ಯದ ಅಸ್ಪಷ್ಟ ಮತ್ತು ಅನಿರೀಕ್ಷಿತ ಅನುಭೋಗದ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ ಜನರು, ಸದ್ಯದಲ್ಲಿ ಏನಿದೆ ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾರೆ ಅಂತ ಹೇಳೋದೇ ವಿಶೇಷವಾಗಿ ಇರುವಂಥದ್ದು. ಅಂದ್ರೆ ಈ ಸದ್ಯಕ್ಕೇನು ಸಂತೋಷ ಅವಶ್ಯಕ, ಈ ಶಬ್ದನೇ ಇದೆ ನೋಡಿ, ಸಂತೋಷ ಸಿದ್ಧಾಂತ ಅಂತೇಳಿ ಹೆಸರು ಕೊಟ್ಟಿದ್ದಾರೆ. ಇನ್ನು ಅನುಭೋಗ ತಂತ್ರಗಾರಿಕೆಯ ಕಾರ್ಯ ನಡೀತಾ ಇದೆ ಯಾವಾಗಲೂ ಕೂಡ. ಅನುಭೋಗ ತಂತ್ರಗಾರಿಕೆ ಕಾರ್ಯ ಇರುತ್ತೆ ಅಂತಂದ್ರೆ ಸದ್ಯದಲ್ಲಿ ಹೆಚ್ಚು ಅನುಭೋಗವನ್ನು ಹೆಂಗೆ ಪಡೀಲಿಕ್ಕೆ ಸಾಧ್ಯತೆ, ಹೆಚ್ಚು ತೃಪ್ತಿ ತುಷ್ಟಿಗುಣವನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸುವಂಥದ್ದು. ಇನ್ನು ಅನುಭೋಗಿಯ ಆಯ್ಕೆಯಲ್ಲಿ ಸಾಮರಸ್ಯವಿರುವುದಿಲ್ಲ. ಇನ್ನು ವರ್ತಮಾನಕ್ಕೆ ಅಧಿಕ ಮಹತ್ವವನ್ನು ಕೊಡಲಾಗಿದೆ. ಓಕೆನಾ, ಸದ್ಯದ ಪರಿಸ್ಥಿತಿಗೆ ಇಂಪಾರ್ಟೆನ್ಸ್ ಈಗ ಏನು ನಾವು ಅನುಭೋಗ ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟ್. ಯಾಕಂದರೆ ಆರ್ಥಿಕತೆಯೂ ಹಾಗೇ ಇದೆ. ನಾವು ಭವಿಷ್ಯದಲ್ಲಿ ಬಹಳ ವಿಚಾರ ಮಾಡಿದ್ರೆ ಸದ್ಯದ ಆರ್ಥಿಕತೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಅಥವಾ ನಮ್ಮ ರಿಯಲ್ ಲೈಫಲ್ಲಿ ಕೂಡ ನಾವು ಸದ್ಯದ ವರ್ತಮಾನ ಸ್ಥಿತಿಗತಿಗಳನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂದರೆ ಭವಿಷ್ಯ ಸರಿಯಾಗಿರೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಹತ್ವ ಕೊಟ್ಟಿರುವಂಥದ್ದು. ಸೊ ಇವೆಲ್ಲವೂ ಕೂಡ ಈ ಒಂದು ಸಿದ್ಧಾಂತದ ಅಥವಾ ಪ್ರಮೇಯ ಒಂದು ಕಲ್ಪನೆಗಳಾಗಿವೆ ಅಂತ ಹೇಳ್ತೀವಿ. ಸೊ ಇಷ್ಟು ವಿಷಯಗಳು ಡೀಪ್ ಒಂದು ಸಿಂಪಲ್ಲಾಗಿ ಬ್ರೀಫಾಗಿ ಗೊತ್ತಿದ್ದರೆ ಸಾಕು. ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬಂದರೆ ನಾವು ಆನ್ಸರನ್ನು ಮಾಡ್ಬೋದು. ಭಾಳ ಕ್ವಶನ್ ಹೆಂಗೆ ಕೇಳ್ತಾರೆ, ಈ ಪ್ರಮೇಯವನ್ನು ಹೇಳಿದವರು ಯಾರು, ಓಕೆನಾ, ಆಮೇಲೆ ಇದು ಯಾವಾಗ ಪರಿಚಯ ಆಯಿತು, ಆಮೇಲೆ ಇದೇನು ಹೇಳುತ್ತೆ ವಿಷಯ, ಹೀಗೇನೆ ಕ್ವಶನ್ ಕೇಳ್ತಿರ್ತಾರೆ. ಭಾಳ ಡೆಪ್ತ್ ಏನು ಹೋಗೋದಿಲ್ಲ. ಆಲ್ಮೋಸ್ಟ್ ಇದು ವಿಷಯ ಇಷ್ಟಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಷನ್ ಮಾಡ್ತೀವಿ.